ಸಮುದಾಯಗಳನ್ನ ಎತ್ಕಟ್ಟು ಮುಗ್ದೋಗ್ಬಿಟ್ಟಿದೆ. ಈಗ ನೀವು ಇದನ್ನೇ ರೀತಿ ನೀವು ಸಮಸ್ಯೆಗೆ ಪರಿಹಾರ ಸೂಚಿಸ್ತಾ ಅಂತ ಕೂತ್ಕೊಳ್ಳೋಂಗಿಲ್ಲ ಮತ್ತು ಜನ ಜಾಗೃತ ಬಿಟ್ಟೋಗ್ಬಿಡ್ತಾರೆ. ಸರ್ಕಾರದಲ್ಲಿ ಒಂದು ರೀತಿ ಒಂದು ಸ್ಟ್ಯಾಂಡ್ ಇಲ್ಲ, ಅದು ತುಂಬ ಚರ್ಚೆ ಆಗ್ತಾ ಇರೋಂಥ ವಿಚಾರ. ಇವ್ರು ಇದೇ ರೀತಿ ಲಿಂಗಾಯತ ಧರ್ಮವನ್ನು ವಿಭಜನೆ ಮಾಡ್ತೀವಿ ಅಂತ ಹೋಗಿ ಹೇಳ್ತಿದ್ರು. ಈಗ ಒಳ ಮೀಸಲಾತಿ ವಿಚಾರ ಅಂತ ರಾಜಕಾರಣ ಅನ್ನುವುದು ಅವರಿಗೆ ಬಿಸಿನೆಸ್. ಈಗ ಬಂದವರೆಲ್ಲ ಮಟಕ ದಂಧೆಯವರಿದ್ದಾರೆ, ಓಸಿಯವರಿದ್ದಾರೆ, ಎಲ್ಲೆಲ್ಲೋ ಶ್ರೀಲಂಕಾದಲ್ಲಿ ಇನ್ನೇನೋ ನಡೆಸೋರಿಗೆ. ಈ ಸದನಗಳು ನಡೀತಾ ಇರುವಂಥ ದಾರಿ, UT ಖಾದರ್ ಫ್ರಸ್ಟ್ರೇಟ್ ಆಗಿರೋದು, ನಿನ್ನೆ ಫೋಟೋಶೂಟ್ ಬದಲಾಗ್ತಾರೆ, ಮುಖ್ಯಮಂತ್ರಿಗಳು ಏನೋ ಸಂಪುಟ ಪುನಾರಚನೆ ಆಗುತ್ತೆ, ಎಲ್ಲ ಕರೆಕ್ಟ್. ಇದ್ರ ಮಧ್ಯದಲ್ಲಿ ಕೆಲವು ಗೊಂದಲಗಳು. CM ಬದಲಾಯಿಸೋದಿದ್ರೆ ಫೋಟೋ ಸೆಷನ್ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಸದನ ಇಸ್ ಎ ಕಂಟಿನ್ಯೂಸ್. ಮುಖ್ಯಮಂತ್ರಿ ಬದಲಾಗುವುದಕ್ಕೂ ಫೋಟೋ ಸೆಷನ್ನಿಗೂ ಸಂಬಂಧ ಇಲ್ಲ. ನೋಡಿ, ಈ ಒಳ ಮೀಸಲಾತಿ ವಿಚಾರ ಅಂತ ಬಂದಾಗ ಸರ್ಕಾರದಲ್ಲಿ ಒಂದು ರೀತಿ ಒಂದು ಸ್ಟ್ಯಾಂಡ್ ಇಲ್ಲ. ಅಲ್ಲ ಸರ್, ಈಗಲೂ ಅವ್ರು ದೇವಸ್ಥಾನದ ಒಳಗೆ ಬಿಡಲ್ಲ, ಈಗಲೂ ಕ್ಷೌರ ಮಾಡಲ್ಲ, ಈಗಲೂ ಹಳ್ಳಿಗಳಲ್ಲಿ ಟೀ ಇಡ್ತಾರೆ. ಸೊ ಇಂಥ ಸಿಚುವೇಶನ್ನಲ್ಲಿ ಇಂತಹ ಮನಸ್ಥಿತಿಯ ವಿರುದ್ಧ ಹೋರಾಡಬೇಕಾಗುತ್ತೆ. ನೀವು ಕೊಡಕೊಳ್ಳಿಕ್ಕೆ ಇದೆ. ಮೇಲ್ಜಾತಿಯವರು ದಲಿತರಿಗಾಗಿ ಸ್ಯಾಕ್ರಿಫೈಸ್ ಮಾಡಬೇಕು ಅಂದರೆ ದಲಿತರಲ್ಲಿ ಬಲಗೈನವರು ಯಾಕೆ ಎಡಗೈನವರಿಗೆ ಸ್ಯಾಕ್ರಿಫೈಸ್ ಮಾಡಬಾರ್ದು? ಈ ವಾತಾವರಣ ಸೃಷ್ಟಿ ಆಗಿದೆ. ಇದನ್ನ ಕಾಂಗ್ರೆಸ್ ಅಂಡ್ BJP ದೇ ಆರ್ ಪ್ಲೇಯಿಂಗ್ ದೇರ್ ಗೇಮ್. ಅವರು ತಮ್ಮ ಆಟವನ್ನು ಆಡ್ತಿದ್ದಾರೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ನಾಯಕತ್ವ ಅನ್ನುವಂಥದ್ದು ಚಳುವಳಿ, ಹೋರಾಟಗಳು, ಮೊಮೆಂಟ್ಗಳಿಂದ ಹುಟ್ಟಿದಾಗ ಆ ನಾಯಕರು ಯಾವ ರೀತಿ ಸಂಸದೀಯ ಪಟುಗಳಾಗ್ತಾರೆ ಅನ್ನೋದಕ್ಕೆ ಹಲವು ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಆದರೆ ಇತ್ತೀಚಿನ ನಾಯಕರು, ಯಾಕಂದರೆ ಸದನದಲ್ಲಿ ನೋಡ್ತಾ ಇರುವಂತಹ ಈ ಕೆಲವೊಂದು ಘಟನೆಗಳು, ಸದನದಲ್ಲಿ ಸದಸ್ಯರ ಕೋರಮ್ ಇಲ್ಲದೆ ಇರುವಂಥದ್ದು, ಇದರಿಂದ ಸ್ವತಃ ಖಾದರ್ ಅವರು ಬೇಜಾರಾಗಿ ಸದನ ಬಿಟ್ಟು ಇಳಿದಿರೋದು, ಜೊತೆಗೆ ನಿನ್ನೆ ಒಂದು ಫೋಟೋಶೂಟ್, ಅದು ಬಿಗ್ ಟ್ವಿಸ್ಟ್. ಸಿದ್ದರಾಮಯ್ಯನವರು ಸ್ಥಾನಕ್ಕೆ ಕಂಟಕನ ಅಥವಾ UT ಖಾದರ್ ಏನಾದರೂ ಸ್ಪೀಕರ್ ಸ್ಥಾನ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ಸದನದ ನಡವಳಿಕೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ಸದನ ಪಟುಗಳು, ಸಂಸದೀಯ ಪಟುಗಳು ಅನ್ಸ್ಕೊಂಡಂಥವ್ರು ಯಾರಿದ್ದಾರೆ ಈ ಸದನದಲ್ಲಿ? ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಬಡತನ ಆ ಸದನದಲ್ಲಿ ಕಾಣ್ತಾ ಇತ್ತು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸದನ ಬಜೆಟ್ಗೆ ಅನುಮೋದನೆ ಅಂತೂ ತಗೊಳ್ತಾರೆ CM, ಆದರೆ ಈ ಸದನ ಒಂದು ರೀತಿ ಕದನ ಕಾಣದ ಸದನ, ಅದಾದಮೇಲೆ ಕುತೂಹಲ ಇಲ್ಲದ ಸದನ, ಆಮೇಲೆ ಯಾವುದೇ ರೀತಿಯ ಒಂದು ಮುಂದಿನ ಒಂದು ದೂರಾಲೋಚನೆ ಅಂತಾರಲ್ಲ ಸರ್, ದೂರದೃಷ್ಟಿ ಅಂತಾರಲ್ಲ ಸರ್, ಅದು ಯಾವುದೂ ಈ ಬಾರಿಯ ಸದನದಲ್ಲಿ ಕಾಣಲಿಲ್ಲ. ಆಮೇಲೆ ಸಂಸದೀಯ ಪಟುಗಳ ನಡವಳಿಕೆನೂ ಅದೇ ರೀತಿ ಇತ್ತು. ಅತಿ ಹೆಚ್ಚು ಜನ ಗೈರಾಗ್ತಿದ್ರು. ಏನು ಹೇಳ್ತೀರಾ ಸರ್ ಇದರ ಬಗ್ಗೆ? ಒಂದು ಬದಲಾದ ರಾಜಕಾರಣ ಮತ್ತು ರಾಜಕಾರಣಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ 80ರ ದಶಕದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಎಂತೆಂತಹ ಪಟುಗಳಿದ್ರು. ಒಂದೊಂದು ಚರ್ಚೆ 2-3 ದಿನಗಳ ಕಾಲ ನಡೀತಿತ್ತು. ಅದಕ್ಕೂ ಮೊದಲು ಗೋಪಾಲ್ ಗೌಡ್ರಂಥವರಿದ್ರು. ಅಂಥ ಸದನ ಅದು. ಆ ಗುಣಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಮಾತನಾಡುವವರು ಇಲ್ಲ, ಆರ್ಗ್ಯುಮೆಂಟ್ ಮಾಡುವವರು ಇಲ್ಲ, ಚರ್ಚೆ ಸಂವಾದ ನಡೆಸುವವರಿಲ್ಲ. ಕೂಗಾಟ ಅರಚಾಟ ಬಿಟ್ರೆ ಸ್ಪೀಕರ್ ಮುಂದಿನ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ಳೋದು. ಬಾವಿ ಅಂತಾರೆ, ವೆಲ್ ಅಂತ ಇಂಗ್ಲೀಷ್ನಲ್ಲಿ. ಬಾವಿ ಅನ್ನೋ ಟ್ರಾನ್ಸ್ಲೇಷನ್ನೇ ಸರಿಯಲ್ಲ, ಬಟ್ ನಾವು ಕನ್ನಡದವ್ರು ಬಾವಿ ಅಂತಾರೆ, ವಾಟ್ ಎವರ್ ಇಟ್ ಮೇ ಬಿ. ಸೊ ಸಭಾಧ್ಯಕ್ಷರ ಮುಂದಿನ ಸ್ಥಾನದಲ್ಲಿ ಕೂತು ಕೂಗಾಟಿ ಅರಚಾಟಿ ಎದ್ದು ಹೋಗುವಂಥ ವಾತಾವರಣ ಇದೆ. ಸೊ ಅಂದರೆ ಸದನ ಇದೆಯಲ್ಲ, ಅದು ಅದರ ಮೂಲ ಉದ್ದೇಶ ಈಡೇರಿಸುವುದಲ್ಲಿ ವಿಫಲ ಆಗಿದೆ. ಇದ್ರ ಮಧ್ಯೆ ಸಿಕ್ಕಾಕೊಂಡವರು ಸ್ಪೀಕರ್ ಅವರು. ಅಲ್ಲ ಸರ್, ಈಗ ಏನಾಗಿದೆ, ಈ 2023ರಿಂದ ಈಚೆಗೆ, 2023 ಹಿಂದೆ 18ರಿಂದ 23 ಅಂತ ಬಂದಾಗಲೂ ಕೂಡ ಕೆಲವೊಂದು ಯಡಿಯೂರಪ್ಪನವರಿದ್ದರು, JC ಮಾಧುಸ್ವಾಮಿ ಇದ್ದರು, ಈ ಥರದವರು. ಆಮೇಲೆ ಅದಕ್ಕೂ ಮೊದಲು ಇದ್ರು ಒಳ್ಳೊಳ್ಳೆ ಸಂಸದೀಯ ಪಟುಗಳು, ಯಾವುದೇ ಒಂದು ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡೋಂಥವ್ರು. BL ಶಂಕರ್ ಇದ್ದರು, VS ಉಗ್ರಪ್ಪ ಇದ್ದರು, ಡಾಕ್ಟರ್ VR ಸುದರ್ಶನ್ ಇದ್ದರು, YSV ದತ್ತ ಇದ್ದರು, ಇಂಥವರೆಲ್ಲ ಇದ್ದರು. ಈಗ ನೋಡಿದರೆ ಈಗ ಸಿದ್ದರಾಮಯ್ಯ ಮಾತ್ರ ಈಗಿರೋದು. ಈಗ HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿರೋದ್ರಿಂದ ಇಲ್ಲಿ ಸದನದಲ್ಲಿಲ್ಲ. ಈಗ ಸಿದ್ದರಾಮಯ್ಯ ಒಬ್ಬರು ಬಿಟ್ಟರೆ ಮುಂದೆ ಇನ್ನೂ ಸದನ ಒಂಥರ ಏನನ್ನೋದು ಅದ್ರ ಬಗ್ಗೆ. ಸರ್, ನಿಮ್ಮ ಭಾಳ ಸರಳವಾಗಿ ಸರ್, ಮೊದಲ ಬಾರಿಗೆ ಆಯ್ಕೆಯಾದಂಥ ಶಾಸಕರು 3 ಪಕ್ಷಗಳಲ್ಲಿ ಅವರ ಮುಖಗಳನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಳ್ಳಿ. ಅವರು ಯಾವ ರೀತಿಯ ಜನ, ಅವರ ವ್ಯವಹಾರ ಏನು, ಉದ್ಯೋಗ ಏನು, ಏನನ್ನ ಮಾಡ್ತಿದ್ದಾರೆ. ರಾಜಕಾರಣ ಅನ್ನುವುದು ಅವರಿಗೆ ಬಿಸಿನೆಸ್. ಹೌದು. ಅಥವಾ ಮೊದಲು ಸಮಾಜ ಸೇವೆ ಅಂತಿದ್ರು, ಬೇಡ ಸೇವೆ ಬಿಟ್ಟಾಕ್ಬಿಡಿ.
ಅದ್ರ ಬಿಟ್ಟರೆ ಹ್ಮ್. ಒಬ್ಬ ಶಾಸಕರಾದವನು ತನ್ನ ಸ್ಥಾನದ ಘನತೆ ಗೌರವವನ್ನು ಕಾಪಾಡಿಕೊಂಡು ಬರಂತ ಹ್ಮ್. ಅದು ಹೊರಟೋಗಿದೆ. ಹ್ಮ್. ಈಗ ಬಂದವರೆಲ್ಲ ಮಟಕ ದಂಧೆಯವರಿದ್ದಾರೆ, ಹ್ಮ್. ಮಟಕ ಉತ್ತರ ಕನ್ನಡ ಹೌದು ಮಟಕದವರಿದ್ದಾರೆ, ಹೌದು. ಓಸಿ ಅವರಿದ್ದಾರೆ, ಎಲ್ಲೆಲ್ಲೋ ಶ್ರೀಲಂಕಾದಲ್ಲಿ ಇನ್ನೇನೋ ನಡೆಸೋರಿದ್ದಾರೆ. ಹ್ಮ್. ಅವರೆಲ್ಲ ದೊಡ್ಡ ಶಾಸಕರಾಗಿ ಸದನಕ್ಕೆ ಬಂದಿದ್ದಾರೆ. ಹ್ಮ್. ಅವರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮನ್ಗಳು ಜಾಸ್ತಿ ಇದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಂದಿದ್ದಾರೆ. ಹ್ಮ್. ಅವರು ಒಂದು ಸದನದ ಒಳಗಿನ ನಡವಳಿಕೆ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಇಲ್ಲ, ಓದಿಲ್ಲ, ಏನೂ ಇಲ್ಲ. ಸೊ ಇಡೀ ಸದನದ ಇದು ಕುಸಿದು ಹೋಗ್ಬಿಟ್ಟಿದೆ. ಫಸ್ಟ್ ಗುಣಮಟ್ಟ ಕುಸಿದಿದೆ. ಅದರದ್ದು ಇನ್ನೊಂದು ಮುಖ ಅಂತಂದ್ರೆ ಹ್ಮ್. ಒಂದು UT ಕಾದವರಿಗಾದ ಫ್ರಸ್ಟ್ರೇಷನ್. ಹ್ಮ್. 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 ಆ ಫ್ರಸ್ಟ್ರೇಷನ್ಗೆ ಎರಡು ಕಾರಣಗಳು ಇರ್ಬೋದು ಅಂತ ಅನ್ಸುತ್ತೆ. ಹ್ಮ್. ಒಂದು, ಏನೇ ಆಗಲಿ ನಾನು ಸಚಿವ ಸಂಪುಟಕ್ಕೆ ಸೇರಬೇಕು ಅನ್ನೋ ಒತ್ತಡ, ಹ್ಮ್. ಫಸ್ಟ್ ಥಿಂಗ್ ಆಯ್ತಾ. ಸೆಕೆಂಡ್, ನನ್ನ ಹತ್ರ ನಡ್ಸೋಕ್ಕಾಗಲ್ಲಪ್ಪ, ಯಾವನು ಇವ್ರ ಹತ್ರ ಈ ರೀತಿ ಬೇಡ ಅನ್ನುವುದು ಇರ್ಬೋದು. ಇದರಲ್ಲಿ ಎರಡು ಕಾರಣದಲ್ಲಿ ಯಾವುದೋ ಇರ್ಬೋದು. ಅದೇ ಸರ್, ಅದಕ್ಕೋಸ್ಕರ ನಿನ್ನೆ ಫೋಟೋ ತೆಗೆದ್ರ ಅಥವಾ ಸಿಎಂ ಬದಲಾಯಿಸ್ತಾರಂತ ಫೋಟೋ ತೆಗೆದ್ರ? ಇಲ್ಲ, CM ಬದಲಾಯಿಸೋದಿದ್ರೆ ಫೋಟೋ ಸೆಷನ್ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಸದನ ಇಸ್ ಎ ಕಂಟಿನ್ಯೂಸ್ ಥಿಂಗ್. ಈ ಒಂದು ಟರ್ಮ್ಸ್ ಮುಗಿಯೋವರೆಗೆ ಸದನ ಇರುತ್ತೆ, ಶಾಸಕರು ಇವರೇ ಇರ್ತಾರೆ. ಸ್ಪೀಕರ್ ಬದಲಾಗಬಹುದು ಅಷ್ಟೇ. ಮುಖ್ಯಮಂತ್ರಿ ಬದಲಾಗುವುದಕ್ಕೂ ಫೋಟೋ ಸೆಷನ್ನಿಗೂ ಸಂಬಂಧ ಇಲ್ಲ ಅಲ್ವಾ, ಕಂಟಿನ್ಯೂಸ್ ಅಂದರೆ. ಅಂಥ ಸಿಚುವೇಶನ್ ಬಂದಾಗಲೂ ಕೂಡ ಯೂಸುವಲಿ ಶಾಸಕರು ಮುಖ್ಯಮಂತ್ರಿ ಬದಲಾದರೆ ಫೋಟೋ ಸೆಷನ್ ಯೂಸುವಲಿ ಮಾಡಲ್ಲ, ಸ್ಪೀಕರ್ ಬದಲಾದ್ರೆ ಮಾಡ್ತಾರೆ. ಸೊ ಇತಿಹಾಸದಲ್ಲಿ ಸ್ಪೀಕರ್ ಅಂದ್ರೆ ಈಗ ಹೆಂಗ ಇದ್ರೆ ಸರ್, ಈಗ ಈ ಸದನಗಳು ನಡೀತಾ ಇರುವಂತ ದಾರಿ, UT ಖಾದರ್ ಫ್ರಸ್ಟ್ರೇಟ್ ಆಗಿರೋದು, ನಿನ್ನೆ ಫೋಟೋ ಶೂಟ್ ಬದಲಾಗ್ತಾರೆ, ಮುಖ್ಯಮಂತ್ರಿಗಳು ಏನೋ ಸಂಪುಟ ಪುನಾರಚನೆ ಆಗುತ್ತೆ, ಎಲ್ಲ ಕರೆಕ್ಟ್. ಇದ್ರ ಮಧ್ಯದಲ್ಲಿ ಈ ಕೆಲವು ಗೊಂದಲಗಳು ನೋಡಿ, ಈ ಒಳ ಮೀಸಲಾತಿ ವಿಚಾರ ಅಂತ ಬಂದಾಗ ಸರ್ಕಾರದಲ್ಲಿ ಒಂದು ರೀತಿ ಒಂದು ಸ್ಟ್ಯಾಂಡ್ ಇಲ್ಲ, ಅದು ತುಂಬಾ ಚರ್ಚೆ ಆಗ್ತಾ ಇರೋಂಥ ವಿಚಾರ. ಇವ್ರು ಇದೇ ರೀತಿ ಲಿಂಗಾಯತ ಧರ್ಮವನ್ನ ವಿಭಜನೆ ಮಾಡ್ತೀವಿ ಅಂತ ಹೋಗಿ ಹೇಳ್ತಿದ್ರು. ಈಗ ಒಳ ಮೀಸಲಾತಿ ವಿಚಾರ ಅಂತ ಬಂದ್ರೆ ಇದ್ರ ಬಗ್ಗೆ ಯಾವ ರೀತಿ ಇವರು ಪ್ಲಾನ್ ಮಾಡ್ತಾರೆ? ಮತ್ತೆ ಒಂದು ಬಹಳ ಸ್ಪಷ್ಟವಾಗಿ ಒಳ ಮೀಸಲಾತಿಯನ್ನು ಯಾರು ನಿರಾಕರಣೆ ಮಾಡಲ್ಲ. ಸುಪ್ರೀಂ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ, ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು ಅಂತ. ಇಲ್ಲಿರುವ ಸಮಸ್ಯೆ ಯಾವುದು ಅಂತ. ಸೊ ಎರಡು ಸಮುದಾಯಗಳು ಏನಿವೆ, ಬಲಗೈ ಮತ್ತು ಎಡಗೈ, ಹೊಲೆ ಮಾದಿಗರು ಅಂತಾರೆ. ಈ ಹೊಲೆ ಮಾದಿಗರು ಒಂದಾಗಿದ್ದ ಕಾಲ ಇತ್ತು. ನಮ್ಮ ಸಿದ್ಧಲಿಂಗಯ್ಯನವರು ಹೊಲೆ ಮಾದಿಗರ ಹಾಡು ಅಂತಾನೆ ಕಾವ್ಯಗಳನ್ನು ಬರ್ತಿದ್ರು. ಈಗ ಹೊಲೆ ಮಾದಿಗರು ಡಿವೈಡ್ ಆಗಿದ್ದಾರೆ. ಹೊಲೆಯರು ಒಂದು ಕಡೆ ಹೋಗಿದ್ದಾರೆ, ಮಾದಿಗರು ಒಂದು ಕಡೆ ಹೋಗಿದ್ದಾರೆ. ಸೊ ಎಡಗೈ ಅಂದ್ರೆ ಮಾದಿಗರು ಏನಿದ್ದಾರೆ ಅವರು BJP ಜೊತೆ ಇದ್ದಾರೆ, ಆಯ್ತಾ. ಬಲಗೈ ಏನಿದ್ದಾರೆ ಅವರು ಕಾಂಗ್ರೆಸ್ ಜೊತೆಗಿದ್ದಾರೆ. ಸೊ ಎಡಗೈನವರ ಸಿಟ್ಟು ಏನು ಅಂದ್ರೆ, ಮೀಸಲಾತಿಯ ಎಲ್ಲ ಲಾಭಗಳು ಕೂಡ ಬಲಗೈನವರಿಗೆ ಸಿಕ್ಕಿದೆ ಅಂತ. ಈ ಕಾರಣಕ್ಕಾಗಿ ನಿನ್ನೆ ಬೆಂಗಳೂರಿನಲ್ಲಿ ಬಲಗೈನವರು ಒಂದು ಬೃಹತ್ ಸಮಾವೇಶ ಮಾಡಿದ್ರು. ಅದ್ರ ಜೊತೆಗೆ ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಆ ವರದಿಯನ್ನು ತಿರಸ್ಕರಿಸಬೇಕು ಅಂತ. ನಾಗಮೋಹನ್ ದಾಸ್ ವರದಿಯನ್ನು ತರಿಸಿಕೊಂಡಿದ್ದೆ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಸರ್ಕಾರ. ಸೊ ಆದರೆ ಅದಕ್ಕೆ ಮೂಲವಾಗಬೇಕಾದ ಜನಸಂಖ್ಯೆ ಇದೆಯಲ್ಲ, ಆ ಜನಸಂಖ್ಯೆ ಸರಿಯಾಗಿಲ್ಲ ಅಂತ ವಾದ. ನಾವು ಏನು ಕ್ಲೇಮ್ ಮಾಡೋದಕ್ಕೂ ಜಾಸ್ತಿ ಇದ್ದೀವಿ ಅಂತ ಎರಡೂ ಕಮ್ಯುನಿಟಿಯವ್ರು ಕೇಳ್ಕೊತಾರೆ. ದಟ್ ಇಸ್ ಅ ಪ್ರಾಬ್ಲಮ್. ಆದರೆ ಅದಕ್ಕಿಂತ ಅಪಾಯಕಾರಿಯಾದ್ದು ಅಂದರೆ ಸಮಾಜ ಒಡೆಯುತ್ತಿರುವುದು. ಹೌದು, ನೀವು ಎಡಗೈ ಬಲಗೈ ದಲಿತರು ಶೋಷಣೆಗೆ ಒಳಗಾದವರು ಇವತ್ತು ಅಲ್ಲ ಸರ್, ಅವರೇ ಇಬ್ರು ಒಂದಾಗ್ತಾ ಇಲ್ಲ ಅಂದ್ರೆ ಬೇರೆಯವ್ರು ಹೆಂಗ್ ಒಂದಾಗ್ತಾರೆ? ಏನದು ಅದನ್ನೇ ಪ್ರಶ್ನೆ. ಅಲ್ಲ ಸರ್, ಈಗಲೂ ಅವ್ರು ದೇವಸ್ಥಾನದ ಒಳಗೆ ಬಿಡಲ್ಲ, ಈಗಲೂ ಕ್ಷೌರ ಮಾಡಲ್ಲ, ಈಗಲೂ ಹಳ್ಳಿಗಳಲ್ಲಿ ಅವ್ರು ಟೀ ಕುಡಿದ್ರೆ ಇಡ್ತಾರೆ. ಹೌದು. ಸೊ ಇಂಥ ಸಿಚುವೇಶನ್ ನಲ್ಲಿ ಇಂತಹ ಮನಸ್ಥಿತಿಯ ವಿರುದ್ಧ ಹೋರಾಡಬೇಕಾದವರು ಅವರು ಸರ್ ಏನಾಗ್ಬಿಟ್ಟಿದೆ ಈಗ ನೋಡಿ, ಇಲ್ಲಿ ದಲಿತರಲ್ಲಿ ಒಳ ಜಗಳ, ಲಿಂಗಾಯತರಲ್ಲಿ ಅವರಲ್ಲಿ ಒಳ ಜಗಳ, ಎಲ್ಲ ಸಮುದಾಯಗಳಲ್ಲಿ ಇದೆ. ಒಂದು ರೀತಿ ಹೆಂಗೆ ಇದು ಹಿಂಗಾದ್ರೆ ಮುಂದೆ ಸೊಸೈಟಿ ಸಮಾಜ ಹೆಂಗೆ ಅಂತ. ಬ್ರಾಹ್ಮಣರಲ್ಲೇ ಹೊಡೆದಾಟ. ನೀವು ಶಿವ ದೊಡ್ಡವನೋ ವಿಷ್ಣು ದೊಡ್ಡವನೋ ಅಂತ ಈ ದೇಶದಲ್ಲಿ ರಕ್ತಪಾತ ಆಗೋಗ್ಬಿಟ್ಟಿದೆ. ಹೌದು, ವೈಷ್ಣವರು ಮತ್ತು ಶೈವರು ಹೊಡೆದಾಟ ಮಾಡಿ ಕತ್ತಿ ತೆಳಿಪಿಸಿ ಡ್ಯಾಡು ಅನ್ಸ್ಬಿಟ್ಟು ಅವ್ರ ತಲೆ ಇವ್ರು ತೆಗೆದ್ಬಿಟ್ಟು ಅಲ್ವಾ. ಸೊ ನಾನು ವಿಭೂತಿ ಹಚ್ಕೋತೀನಿ ಅನ್ನೋದು ಇಲ್ಲ, ನನ್ನ 3 ನಾಮ ಶಿವನ ಇದು ವಿಭೂತಿ, ಇವರು ವಿಷ್ಣು ನಾಮ. ಅದಕ್ಕೆ ಹಾಕೊಂಡು ನಾಮ ದೊಡ್ಡದು ವಿಭೂತಿ ದೊಡ್ಡದು ಅಂತ ಜಗಳ ಮಾಡಿದ ದೇಶ ಇದು. ಈಗ ಜಗಳ ಮಾಡಿದೆ ಬದುಕಲ್ಲ, ರಕ್ತಪಾತ ಇಲ್ಲದೆ ಬದುಕದೇ ಇಲ್ಲ ಅವರು. ಅಂದರೆ ಇಂಥ ಸಿಚುವೇಶನ್ನಲ್ಲಿ ತುಳಿತಕ್ಕೆ ಒಳಗಾದವರು ಒಂದಾಗಲ್ಲ ಅಂದರೆ ಅದರ ಮೇಲ್ಜಾತಿಯವರು ಅದರ ಲಾಭ ಪಡಿತಾರೆ ಅಂತ ಒಂದು ಕಾಮನ್ ಸೆನ್ಸು ಬೇಡವಾ ಸರ್? ಇವರಿಂದನೇ ಅದು ಅವ್ರ ಲಾಭ ಆಗ್ತಿರೋದು ಸರ್, ಇವರೇ ಮಾಡ್ಕೊಡ್ತಿರೋದು ಲಾಭ. ಈ ವಾತಾವರಣ ಸೃಷ್ಟಿ ಆಯ್ತು. ಇದನ್ನ ಕಾಂಗ್ರೆಸ್ ಅಂಡ್ BJP ದೇ ಆರ್ ಪ್ಲೇಯಿಂಗ್ ದೇರ್ ಗೇಮ್ ಅಂತ. ಅವರು ತಮ್ಮ ಆಟವನ್ನು ಆಡ್ತಿದ್ದಾರೆ. ಕಾಂಗ್ರೆಸ್ಸಿಗೆ ಇದರಿಂದ ಯಾಕೆ ತೊಂದರೆ ಸಿಕ್ಕಾಕೊಳುತ್ತೆ ಅಂದ್ರೆ, ಬಹುತೇಕ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ
ಮಂತ್ರಿ ಆದವರು ಬಲಗೈಯವರೇ ಜಾಸ್ತಿ. ಈಗಲೇ ಕ್ಯಾಬಿನೆಟ್ ನೋಡಿ ಹೌದು, ಯಾರೋ ಇಬ್ರು ಇದ್ದಾರೆ, ಯಾರು ಆರ್ ಬಿ ತಿಮ್ಮಾಪುರ ಒಬ್ರೆ, ಎಚ್ ಕೆ ಮುನಿಯಪ್ಪ ಇಬ್ರೇನೆ ಎಡಗೈಯವರು, ಉಳಿದವರೆಲ್ಲ ಬಲಗೈ ಅವರೇ ಪವರ್ಫುಲ್. ಅವರಂತೂ ಮತ್ತೊಂದು ಬಲಗೈ ನಾಯಕರು ಯಾರು ಎಚ್ ಸಿ ಮಹದೇವಪ್ಪ ಮಾತ್ರ ಅವ್ರು ಸಿದ್ದರಾಮಯ್ಯಗಿಂತ ದೊಡ್ಡವರು ಅನ್ನೋ ತರ ಆಡ್ತಾರೆ ಅಲ್ವಾ. ಸೊ ಇವರು ಏನಿದ್ದಾರೆ ಒಳಗಡೆ, ಈಗ ನಿನ್ನೆ ಆಯ್ತು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ. ಸೊ ಆ ಒಂದು ಸಮಾವೇಶದ ಹಿಂದಿರುವವರು ಯಾರು? ನೀವು ಯಾಕೆ ಕೂತು ಅದನ್ನು ಸಮಾಲೋಚನೆ ಮಾಡಿ ಬಗೆಹರಿಸ್ಕೊಳ್ಳಲ್ಲ? ಇಡೀ ಸಮಾಜಕ್ಕೆ ಯಾಕೆ ಇನ್ನೊಂದು ಮೆಸೇಜ್ ಅನ್ನ ಕೊಡ್ತೀರಿ? ನೀವು ಕೊಡಕೊಳ್ಳಿಕ್ಕೆ ಇದೆ. ಮೇಲ್ಜಾತಿಯವರು ದಲಿತರಿಗಾಗಿ ಸ್ಯಾಕ್ರಿಫೈಸ್ ಮಾಡಬೇಕು ಅಂದರೆ ದಲಿತರಲ್ಲಿ ಬಲಗೈನವರು ಯಾಕೆ ಎಡಗೈನವರಿಗೆ ಸ್ಯಾಕ್ರಿಫೈಸ್ ಮಾಡಬಾರ್ದು? ನಿಮಗಿಂತ ಕಡಿಮೆ ಇನ್ನೂ ತುಳಿತಕ್ಕೆ ಒಳಗಾಗಿದ್ದಾರೆ ಅಂತ ಅರ್ಥ ಅಲ್ವಾ? ಮಾದಿಗರು ಹೊಲೆಯರಿಗಿಂತ ಹೆಚ್ಚು ಇದಾಗಿದ್ದಾರಲ್ವಾ? ಯಾಕೆ ಮಾಡಲ್ಲ? ಸೊ ಇದಕ್ಕೆ ಓವರ್ ಆಲ್ ಪಾಲಿಟಿಕ್ಸ್ ಇದೇನಿದೆ, ಇದು ಕಾಂಗ್ರೆಸ್ ಪಕ್ಷಕ್ಕೂ ಬಹುದೊಡ್ಡ ಉರುಳಾಗುತ್ತೆ. ಈಗ ಅಧಿಕಾರದಲ್ಲಿರುವವರು ಬಿಜೆಪಿಗಿದ್ರು ಅದೇ ಪ್ರಾಬ್ಲಮ್. ಈಗ ಅಲ್ಲಿ ನೋಡಿದ್ರೆ ಶಿಯಾ ಮತ್ತೆ ಸುನ್ನಿ ಅವ್ರದ್ದು ಗಲಾಟೆ, ಹೌದು. ಇಲ್ಲಿ ಈ ಇಡೀ ಪ್ರಪಂಚನೇ ಒಂಥರ ಒಬ್ರನ್ನ ಕಂಡ್ರೆ ಒಬ್ರಿಗೆ ಸೇರಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಅದೇ ಅಣ್ಣ ತಮ್ಮನ ಗಲಾಟೆ. ಎಸ್, ಧರ್ಮ ಒಂದು ಕಡೆ, ಜಾತಿ ಒಂದು ಕಡೆ, ಪಂಗಡಗಳು ಒಂದು ಕಡೆ. ಸೊ ಅಲ್ಟಿಮೇಟ್ಲಿ ಇಸಿ ಜೊತೆಯಾಗಿ ಬದುಕಲಾರದಂಥ ಸ್ಥಿತಿ ನಿರ್ಮಾಣ ಆಗಿದ್ದು. ಇದನ್ನು ಬಗೆಹರಿಸಬೇಕಾಗಿತ್ತು ಸಿದ್ದರಾಮಯ್ಯನವ್ರ ಸರ್ಕಾರ. ಐ ಡೋಂಟ್ ನೋ ವೈ ದೇ ಆರ್ ಡೂಯಿಂಗ್ ಲೈಕ್ ದ್ಯಾಟ್. ಬಗೆಹರಿಸದೆ ಈಗ ನಾಗಮೋಹನ್ ದಾಸ್ ವರದಿ ಎಷ್ಟರ ಮಟ್ಟಿಗೆ ವೈಜ್ಞಾನಿಕ ಅನ್ನೋ ಪ್ರಶ್ನೆ ಇದೆ, ಕೇಳ್ತಾರೆ. ಸಹಜವಾದ್ದು ಅದು, ಅದು ವೈಜ್ಞಾನಿಕ ಹೌದು ಅಲ್ಲ. ಅದಕ್ಕಿಂತ ಬಹಳ ಮುಖ್ಯವಾಗಿ ನೀವು ಪ್ರಾಪರ್ ಆಗಿ ನೀವು ಜನಗಣತಿ ಆಗದೇನೆ ಅದು ಹ್ಯಾಂಗ್ ಮಾಡಿದ್ರು ಜನಗಣತಿ ಅಲ್ಲ ಸರ್. ಈಗ ಈ ಜನಗಣತಿನೂ ಮಾಡಿದ್ದಾರೆ, ಇನ್ನೂ ಬಹಿರಂಗ ಪಡಿಸಿಲ್ಲ. ಸಮಯಕ್ಕೆ ಕಾಯ್ತಾ ಇದ್ದಾರೆ ಅವ್ರು, ಚುನಾವಣೆ ಹತ್ರ ಬಂದಾಗ ಬಹಿರಂಗ ಪಡಿಸೋಣ ಅಂತ. ಈ ಒಳ ಏಟುಗಳಿಂದ ಸರ್, ಯಾವುದು ಈ ದಲಿತರ ಒಳ ಏಟುಗಳು, ಅಲ್ಪಸಂಖ್ಯಾತರ ಒಳ ಏಟುಗಳು, ಈ ಒಳ ಏಟುಗಳಿಂದ ಬಚಾವಾಗಲಿಕ್ಕೆ ಕಾಂಗ್ರೆಸ್ಗೆ ಏನ್ ದಾರಿ ಇದೆ? ದಾರಿ ಹೊಡ್ಸ್ಕೊತಾರೆ ಅಷ್ಟೇ. ನೀವು ಸಮಸ್ಯೆಯನ್ನ ಬಗೆಹರಿಸದೆ ಮುಂದೂಡೋದು ಸಮಸ್ಯೆಯ ಪರಿಹಾರ ಅಲ್ಲ. ಈಗ ಎತ್ಕಟ್ಬಿಟ್ಟಿದ್ದೀರಿ, ಸಮುದಾಯಗಳನ್ನ ಎತ್ಕಟ್ಟು ಮುಗ್ದೋಗ್ಬಿಟ್ಟಿದೆ. ಈಗ ನೀವು ಇದನ್ನೇ ರೀತಿ ನೀವು ಸಮಯವೇ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತೆ ಅಂತ ಕುತ್ಕೊಳ್ಳಂಗಿಲ್ಲ. ಮತ್ತು ಜನ ಜಾಗೃತ ಗೂಟ ಹೊಡಿತಾರೆ. ನೀವು ಈಗೇನು ಮಾಡಿಲ್ಲ. 27ನೇ ನಾಳೆ ಈ ಸಂಪುಟದಲ್ಲಿ ಬರುತ್ತೆ ಅಂತ ಇದೆ, ಆಯ್ತಾ? ಒಳ ಮೀಸಲಾತಿ ಪ್ರಶ್ನೆ ಸಂಪುಟದಲ್ಲಿ ಬರಲಿ ಬರದೇ ಇರಲಿ, ತೀರ್ಮಾನ ತೆಗೆದುಕೊಳ್ಳೇ ಇರಲಿ, ಇದು ಇಲೆಕ್ಷನ್ ಗೂಟ ಹೊಡೆಯುತ್ತೆ. ದಾವಣಗೆರೆಲ್ಲೂ ಹೊಡಿಬೋದು, ಬಾಗಲಕೋಟೆಲ್ಲೂ ಹೊಡಿಬೋದು. ಯಾಕಂದ್ರೆ ಜನ ಜಾಗೃತಗೊಂಡಿದ್ದಾರೆ. ಈಗ ಮೊದಲ ರೀತಿ ನೀವು ಕಿವಿ ಮೇಲೆ ಆಗಲ್ಲ. ನೀವು ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಡೋಕ್ಕಾಗಲ್ಲ. ಈಗ ಜನ ಕಿವಿ ತೆಗೆದು ಕೊಡಲ್ಲ. ಈಗ ಯು ಸಿ ದಟ್ ಇಸ್ ಅ ಸಿಂಪ್ಲೆಸ್ಟ್ ಥಿಂಗ್. ದೇ ವಿಲ್ ಸಫರ್, ಅಲ್ಟಿಮೇಟ್ಲಿ ಸಫರ್. ಕಾಂಗ್ರೆಸ್ ಈ ಎಲ್ಲ ರೀತಿಯಿಂದ ಸಫರ್ ಆಗ್ತಿದೆ. ಯಾಕೆಂದ್ರೆ ಒಂದು ಅಡ್ಮಿನಿಸ್ಟ್ರೇಷನ್ ಇದ್ದಂಗೆ ತೀರ್ಮಾನ ತಗೊಳ್ಳಲ್ಲ. ಎಸ್ ಸರ್, ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಎಸ್ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಈ ರಾಜ್ಯದಲ್ಲಿ ಪ್ರಚಲಿತವಾಗಿ ಏನೇನು ಆಗ್ತಾ ಇತ್ತು ಅನ್ನೋದರ ಒಟ್ಟಾರೆ ವಿಶ್ಲೇಷಣೆಯನ್ನು ಶಶಿಧರ್ ಭಟ್ರು ಮಾಡಿದರು. ಇದಾಗಿತ್ತು ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಸಮುದಾಯಗಳನ್ನ ಎತ್ಕಟ್ಟು ಮುಗ್ದೋಗ್ಬಿಟ್ಟಿದೆ. ಈಗ ನೀವು ಇದನ್ನೇ ರೀತಿ ನೀವು ಸಮಯವೇ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತೆ ಅಂತ ಕುತ್ಕೊಳ್ಳಂಗಿಲ್ಲ. ಮತ್ತು ಜನ ಜಾಗೃತ ಗೂಟ ಹೊಡಿತಾರೆ. ಸರ್ಕಾರದಲ್ಲಿ ಒಂದು ರೀತಿ ಒಂದು ಸ್ಟ್ಯಾಂಡ್ ಇಲ್ಲ, ಅದು ತುಂಬ ಚರ್ಚೆ ಆಗ್ತಾ ಇರೋಂಥ ವಿಚಾರ. ಇವ್ರು ಇದೇ ರೀತಿ ಲಿಂಗಾಯತ ಧರ್ಮವನ್ನು ವಿಭಜನೆ ಮಾಡ್ತೀವಿ ಅಂತ ಹೋಗಿ ಹೇಳ್ತಿದ್ರು. ಈಗ ಒಳ ಮೀಸಲಾತಿ ವಿಚಾರ ಅಂತ ರಾಜಕಾರಣ ಅನ್ನುವುದು ಅವರಿಗೆ ಬಿಸಿನೆಸ್. ಈಗ ಬಂದವರೆಲ್ಲ ಮಟಕ ದಂಧೆಯವರಿದ್ದಾರೆ, ಓಸಿ ಅವರಿದ್ದಾರೆ, ಎಲ್ಲೆಲ್ಲೋ ಶ್ರೀಲಂಕಾದಲ್ಲಿ ಇನ್ನೇನೋ ನಡೆಸೋರಿದ್ದಾರೆ. ಈ ಸದನಗಳು ನಡೀತಾ ಇರುವಂಥ ದಾರಿ, UT ಖಾದರ್ ಫ್ರಸ್ಟ್ರೇಟ್ ಆಗಿರೋದು, ನಿನ್ನೆ ಫೋಟೋಶೂಟ್ ಬದಲಾಗ್ತಾರೆ, ಮುಖ್ಯಮಂತ್ರಿಗಳು ಏನೋ ಸಂಪುಟ ಪುನಾರಚನೆ ಆಗುತ್ತೆ, ಎಲ್ಲ ಕರೆಕ್ಟ್. ಇದ್ರ ಮಧ್ಯದಲ್ಲಿ ಕೆಲವು ಗೊಂದಲಗಳು. CM ಬದಲಾಯಿಸೋದಿದ್ರೆ ಫೋಟೋ ಸೆಷನ್ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಸದನ ಇಸ್ ಎ ಕಂಟಿನ್ಯೂಸ್. ಮುಖ್ಯಮಂತ್ರಿ ಬದಲಾಗುವುದಕ್ಕೂ ಫೋಟೋ ಸೆಷನ್ನಿಗೂ ಸಂಬಂಧ ಇಲ್ಲ. ನೋಡಿ, ಈ ಒಳ ಮೀಸಲಾತಿ ವಿಚಾರ ಅಂತ ಬಂದಾಗ ಸರ್ಕಾರದಲ್ಲಿ ಒಂದು ರೀತಿ ಒಂದು ಸ್ಟ್ಯಾಂಡ್ ಇಲ್ಲ. ಅಲ್ಲ ಸರ್, ಈಗಲೂ ಅವ್ರು ದೇವಸ್ಥಾನದ ಒಳಗೆ ಬಿಡಲ್ಲ, ಈಗಲೂ ಕ್ಷೌರ ಮಾಡಲ್ಲ, ಈಗಲೂ ಹಳ್ಳಿಗಳಲ್ಲಿ ಅವ್ರು ಟೀ ಕುಡಿದ್ರೆ ಇಡ್ತಾರೆ. ಸೊ ಇಂಥ ಸಿಚುವೇಶನ್ ನಲ್ಲಿ ಇಂತಹ ಮನಸ್ಥಿತಿಯ ವಿರುದ್ಧ ಹೋರಾಡಬೇಕಾಗುತ್ತೆ. ನೀವು ಕೊಡಕೊಳ್ಳಿಕ್ಕೆ ಇದೆ. ಮೇಲ್ಜಾತಿಯವರು ದಲಿತರಿಗಾಗಿ ಸ್ಯಾಕ್ರಿಫೈಸ್ ಮಾಡಬೇಕು ಅಂದ್ರೆ ದಲಿತರಲ್ಲಿ ಬಲಗೈನವರು ಯಾಕೆ ಎಡಗೈನವರಿಗೆ ಸ್ಯಾಕ್ರಿಫೈಸ್ ಮಾಡಬಾರ್ದು? ಈ ವಾತಾವರಣ ಸೃಷ್ಟಿಯಾಗಿದೆ. ಇದನ್ನ ಕಾಂಗ್ರೆಸ್ ಅಂಡ್ BJP ದೇ ಆರ್ ಪ್ಲೇಯಿಂಗ್ ದೇರ್ ಗೇಮ್. ಅವರು ತಮ್ಮ ಆಟವನ್ನು ಆಡ್ತಿದ್ದಾರೆ.